ತುಂಬಾ ಭಾವುಕರಾಗಿ ಕುಮಾರಸ್ವಾಮಿ ಅವರು ಎರಡು ಮಾತನಾಡಿದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಸಿದ್ದರಾಮಯ್ಯನವರೇ, ನೀವು ನಮ್ಮ ತಾಯಿಯ ಕೈಯಿಂದ ಊಟ ಮಾಡಿಕೊಂಡು ಬೆಳೆದಿದ್ದೀರಾ, ನೀವು ಯಾರೋ ಮಾಡಿದ ತಪ್ಪಿಗೆ ನಮ್ಮ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಕ್ ನೋಡೋದು ಎಷ್ಟು ಸರಿ ಅಂತ ಎಲ್ಲ ಮಾತನಾಡಿದ್ದಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳಜಗಳದಿಂದ ಬಂದಂತೆ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ, ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಂಡ್ ಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕೊಂಡ್ ಬಂದಿದ್ದಾರೆ, ಇವರು ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವ್ರ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಪ್ರಾರಂಭ ಮಾಡಿದ್ರಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ ಆ 14 ವರ್ಷದಲ್ಲಿ? ಯಾತಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ?